ಭಾಗವಹಿಸಿದ್ದೆ. ಕಳೆದ ವರುಷ ಸಂತೃಪ್ತಿ ಸಿಗದೇ ಇದ್ದೆ. ಗಡಿ ಬಿಡಿಲಿ ಕವಿಗೋಷ್ಠಿ ನಡೆಯುವುದು. ಓದಿದ ಕವಿತೆಯ ಕೇಳುವಿಕೆ ಕಾಣದು. ಓದುವರು ಕವಿತೆನ ಮೊದಲು ಎಂದು ಕಾದು ಹೇಳುತ್ತನ ದೂರದಿಂದ ಬಂದೆನೆಂದು. ಸ್ಮರಣಿಕೆ ಶಾಲು ಕಟ್ಟವು ಸಾಕೆಂಬಂತೆ ಇರುವ ಕೆಲ ಕವಿಗಳನ್ನ ನೋಡಿದಂತೆ. ಕವಿಗೋಷ್ಠಿ ಅಧ್ಯಕ್ಷ ಪಟ್ಟವ ಕೊಟ್ಟಳು. ಸವಿ ಎನಿಸಲಿಲ್ಲ ಕಾರಣ ನನ್ನ ಮೇರುವು. ಕವಯಿತ್ರಿ ನನ್ನ ಪುಸ್ತಕ ಬಿಡುಗಡೆ ಆಗಿಲ್ಲವು. ಕೊನೆಗೆ ಹಾಕಿದ ಹೊತ್ತೆ ಎಂಬಂತ ಭಾವವು. ಗೋಷ್ಠಿ ಹೋದ ಮೇಲೆ ಮಾರಿಯಾಕಿದು ಬೇಕು ಎಂಬಂತ ಸೇಲೆ. ಹಣವಿಲ್ಲದ ರಸವಿಲ್ಲದ ಗೋಷ್ಠಿ ಬೇಕೆ. ಮನೆಯಲ್ಲಿ ವಿಡಿಯೋ ಮಾಡಿದರೆ ಸಾಲದೆ. ಮೊನ್ನೆ ಒಂದು ಗೋಷ್ಠಿ ಲೆಕ್ಕ ಕವಿತೆ ಬರೆದು ಸುಮ್ಮನೆ ಕಳಿಸಿದರೆ ಬಹುಭಾಷಾಗೋಷ್ಠಿಯದು. ಸಿಗಲಿಲ್ಲ ಈಕೆ ಚಂದದಲ್ಲಿ ಬರದಿಹೆನಲ್ಲ. ನೋಡಿ ಕಳಿಸಿದವಗೂ ಬರಲು ಆಹ್ವಾನವಿಲ್ಲ. ಕವಿಗೋಷ್ಠಿ ನೋಡಲು ಕೂಡ ಸಿಗಲಿಲ್ಲ ಹೇಗಿದೆ. ವಿಡಿಯೋ ಲೈ ಮಾಡಿದ್ದು ಸಿಗಲೇ ಇಲ್ಲ. ಕವಿಗೋಷ್ಠಿಗೆ ಬರೆದು ಕಳುಹಿಸಿದ ಜನರಿಗೂ ಸವಿಯ ಆಹ್ವಾನ ಕೊಡಲಿಲ್ಲ ಗೋಷ್ಠಿಗೆ. ರಸವಿಲ್ಲದ ಕವಿಗೋಷ್ಠಿ ಈಗೀಗ ನೋಡಿ. ಆರೋಗ್ಯಕರ ಸ್ಪರ್ಧೆ ಇಲ್ಲವೇ ಇಲ್ಲ ಬಿಡಿ. ಕವಿಗಳ ನಡುವೆ ಸಮರ ನಡೆಯಲಿ ನಿಜದಿ. ಪ್ರೇಕ್ಷಕ ಹೊಂದಲಿ ರೋಮಾಂಚನ ಸತ್ಯವೀ. ಕನಸು ಮಾತ್ರವಿದು ನನಸು ಆಗದು. ಮನಸ್ಸು ನೋವಲಿ ಭಾರ ಆಗುವುದು. ಯಾರಿಗೆ ಹೇಳುವುದು ನಮ್ಮ ಚಿಂತೆಯ ಬೇಯಲು. ಬೇರೇನು ಬೇಡ ದೇವರಿಹನು ಎನ್ನೋಣ ಕಾಯಲು. ರಸವಿಲ್ಲದ ಕವಿಗೋಷ್ಠಿ ಈಗೀಗ ನೋಡಿ. ಆರೋಗ್ಯಕರ ಸ್ಪರ್ಧೆ ಇಲ್ಲವೇ ಇಲ್ಲ ಬಿಡಿ. ಕವಿಗಳ ನಡುವೆ ಸಮರ ನಡೆಯಲಿ ನಿಜದಿ. ಪ್ರೇಕ್ಷಕ ಹೊಂದಲಿ ರೋಮಾಂಚನ ಸತ್ಯವೀ.